ಇವತ್ತು ನಮ್ಮ ಸುತ್ತ ನೆರೆಹೊರೆಯ ರಾಷ್ಟ್ರಗಳಾಗಿ ಇವತ್ತು ಕಾಡ್ತಾ ಇದ್ದಾರೆ. ಎಲ್ಲ ಸೋದರ ರಾಷ್ಟ್ರಗಳಂತೇಳಿ ನಾವು ಇವತ್ತು ಅವ್ರನ್ನ ಅಪ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಅವರು ಇವತ್ತು ದಾಳಿ ಮಾಡೋದ್ರ ಮುಖಾಂತರ, ಧರ್ಮದ ನೆಪವನ್ನ ಹೇಳೋದ್ರ ಮುಖಾಂತರ ಹಿಂದೂ ಸಮಾಜವನ್ನ ಇವತ್ತು ಕಗ್ಗೊಲೆ ಮಾಡಿರ್ತಕ್ಕಂಥದ್ದು ನಾಗರಿಕ ಸಮಾಜ ನಿಜಕ್ಕೂ ಕ್ಷಮಿಸತಕ್ಕಂಥದ್ದಲ್ಲ. ಉಗ್ರಗಾಮಿಗಳು ಅವರು ಗುಂಡಕ್ಕೆ ಹತ್ಯೆ ಮಾಡುವಂತ ಸಂದರ್ಭದಲ್ಲಿ ನಿನ್ನ ಜಾತಿಯನ್ನ ಕೇಳಿಲ್ಲ, ನೀನು ಲಿಂಗಾಯತ ಅಂತ ನೋಡ್ಲಿಲ್ಲ, ರೆಡ್ಡಿ ಅಂತ ನೋಡ್ಲಿಲ್ಲ, ಆದಿ ಕರ್ನಾಟಕ ಅಂತ ನೋಡ್ಲಿಲ್ಲ, ಕುರುಬ ಅಂತ ನೋಡ್ಲಿಲ್ಲ. ಅವ್ರು ನೋಡಿದ್ದೊಂದೇ, ನೀನು ಹಿಂದೂ, ನಿನ್ನ ಹತ್ಯೆ ಮಾಡ್ತೀವಿ ಅಂತ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿಯಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಲ್ಲಿ ಮೃತಪಟ್ಟವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಮೇಣದ ಬತ್ತಿ ಬೆಳಗುವ ಮೂಲಕ ಹಾಗೂ ಮೌನಾಚರಣೆ ಮಾಡುವ ಮೂಲಕ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಲ್ಲಿ ಮೃತಪಟ್ಟವರ ಆತ್ಮಕ್ಕೆ ಶಾಂತಿ ಕೋರಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ನೊಸೇನೂರು ರಾಜಶೇಖರ್ ರೆಡ್ಡಿ, ಜಿಗಣಿ ಪುನೀತ್, ಗಿರೀಶ್, ಪ್ರವೀಣ್, ಕೀರ್ತಿ, ರಾಮಚಂದ್ರಪ್ಪ, ಟಿ ರಾಜಣ್ಣ, ನಾಗೇಶ್ ಬಾಬು, ಜೆಸಿ ಕೃಷ್ಣಪ್ಪ, ದೀಕ್ಷಿತ್, ಹೇಮಂತ್, ಮಂಜುನಾಥ್, ಸುನಿಲ್, ಪ್ರಸಾದ್ ರೆಡ್ಡಿ ಮತ್ತು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು. ಈ ದೇಶದ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಈ ದೇಶದ ಬಗ್ಗೆ ಧರ್ಮದ ಬಗ್ಗೆ ಕಾಳಜಿ ಇರಬೇಕು. ನಾವು ನಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿದ್ರೆ ಸಾಲದು, ತಮ್ಮ ಮಕ್ಕಳಿಗೆ ಆಸ್ತಿ ಮಾಡಿದ್ರೆ ಸಾಲದು. ಈ ದೇಶದ ಬಗ್ಗೆ ಮುಂದಿನ ಪೀಳಿಗೆಯಲ್ಲಿ ಈ ದೇಶದ ಬಗ್ಗೆ ಅಭಿಮಾನವನ್ನು ಬೆಳೆಸುವಂತ ಕೆಲಸವನ್ನು ನಾವು ಮಾಡಬೇಕು. ಬಂಧುಗಳೇ, ತಮ್ಗೆಲ್ಲರೂ ಗೊತ್ತಿದೆ, ಈ ದೇಶದಲ್ಲಿ ಹಿಂದೂಗಳ ಒಂದು ಸಂತತಿ ಕಮ್ಮಿ ಆಗ್ತಾ ಇದೆ, ಬೇರೆ ಬೇರೆ ಧರ್ಮದ ಸಂತತಿ ಹೆಚ್ಚಾಗ್ತಾ ಇದೆ. ಅವರ ಮಧ್ಯದಲ್ಲಿ ನಮ್ಮ ಮಕ್ಕಳು ಮುಂದಿನ ಪೀಳಿಗೆಯಲ್ಲಿ ಇವತ್ತು ನಾವು ಮೈ ಮರೆತ್ರೆ ನಾವು ಮಾಡುವ ಆಸ್ತಿ ಕೆಲ್ಸಕ್ಕೆ ಬರೋದಿಲ್ಲ, ನಾವು ಕೊಡಿಸುವಂತ ವಿದ್ಯಾಭ್ಯಾಸ ಕೆಲ್ಸಕ್ಕೆ ಬರೋದಿಲ್ಲ. ನಾವು ಇವತ್ತು ನಿಮ್ಗೆ ಗೊತ್ತಿದೆ, ಉಗ್ರಗಾಮಿಗಳು ಅವರು ಗುಂಡಕ್ಕೆ ಹತ್ಯೆ ಮಾಡುವಂತ ಸಂದರ್ಭದಲ್ಲಿ ನಿನ್ನ ಜಾತಿಯನ್ನ ಕೇಳಿಲ್ಲ, ನೀನು ಲಿಂಗಾಯತ ಅಂತ ನೋಡ್ಲಿಲ್ಲ, ರೆಡ್ಡಿ ಅಂತ ನೋಡ್ಲಿಲ್ಲ, ಆದಿ ಕರ್ನಾಟಕ ಅಂತ ನೋಡ್ಲಿಲ್ಲ, ಕುರುಬ ಅಂತ ನೋಡ್ಲಿಲ್ಲ. ಅವ್ರು ನೋಡಿದ್ದೊಂದೇ, ನೀನು ಹಿಂದೂ, ನಿನ್ನ ಹತ್ಯೆ ಮಾಡ್ತೀವಿ ಅಂತ. ಇಂಥ ಏಳ ಕೃತ್ಯ ಇಡೀ ದೇಶದಲ್ಲಿ ಹಿಂದೂಗಳನ್ನ ಗುರಿಯಾಗಿಸಿ ಮಾಡಿರ್ತಕ್ಕಂಥದ್ದು ಇದೇ ಮೊಟ್ಟ ಮೊದಲು. ಕೇವಲ 26 ಜನ ಅಷ್ಟೇ ಅವ್ರು ತಾನೇ ಪ್ರಾಣ ತೆತ್ತಿದ್ದು ಅಂತ ಹೇಳಿದ್ರೆ, ನಾಳೆ ನಾವು ನಮಗೂ ಕೂಡ ಇವತ್ತು ಕಾಶ್ಮೀರದಲ್ಲಾಗಿದೆ, ಮೈ ಮರ್ತ್ರೆ ನಾಳೆ ಜಿಗಣಿನಲ್ಲೂ ಆಗುತ್ತೆ. ಇವತ್ತು ನಿಮ್ಗೆ ಗೊತ್ತಿದೆ, ಬಾಂಗ್ಲಾದೇಶದಿಂದ ಜಿಗಣಿ ಕೂಡ ನುಸುಳು ಬಂದಿದ್ದಾರೆ. ಇಲ್ಲಿ ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥ ನುಸುಳುಕೋರರು ಜಿಗಣಿ ಸುತ್ತಮುತ್ತ ಇದ್ದಾರೆ. ನಾಳೆ ದಿನ ಇಂಥ ಕೃತ್ಯ ಜಿಗಣಿನಲ್ಲೂ ಕೂಡ ಆಗ್ಬೋದು. ನಾವು ಬಾಡಿಗೆ ಮನೆ ಕೊಡ್ಬೇಕಾದ್ರೆ ನಾವು ಎಚ್ಚರದಿಂದ ಬಾಡಿಗೆ ಮನೆ ಕೊಡ್ಬೇಕಾದ್ರೆ ಎಚ್ಚರದಿಂದ ಕೊಡಬೇಕು. ಅವರ ಪೂರ್ವಾಪರವನ್ನು ನಾವು ವಿಚಾರಿಸಬೇಕು. ಮೊದಲು ನಮ್ಮ ದೇಶ, ಮೊದಲು ನನ್ನ ಧರ್ಮ, ಅದಾದ ನಂತರ ಬೇರೆ ಬೇರೆ ಪಕ್ಷಗಳಿರ್ಬೋದು. ಇವತ್ತು ದೇಶದ ಬಗ್ಗೆ ಕಾಳಜಿ ಇಲ್ಲ ಅಂತ ಹೇಳಿದ್ರೆ ಕೇವಲ 15-20 ವರ್ಷದಲ್ಲಿ ನಮ್ಮ ಹಿಂದೂಗಳ ಆಸ್ತಿಗಳು ಉಳಿಯೋದಿಲ್ಲ, ನಾವು ಹಿಂದೂಗಳು ಉಳಿಯೋದಿಲ್ಲ. ಗೊತ್ತಿರಲಿ ಬಂಧುಗಳೇ, ಇವತ್ತು ಕಾಶ್ಮೀರದಲ್ಲಿ ಆಗಿರ್ತಕ್ಕಂಥದ್ದು ನಿನ್ನೆಯಿಂದ ನೋಡ್ತಾನೆ ಇದ್ದಾರೆ, ಈಗಲೂ ಕೂಡ ನೋಡ್ತಾನೆ ಇದ್ದಾರೆ. ಅವರ ಪಟ್ಟೆಯನ್ನ ಬಿಚ್ಚಿಸಿದ್ದಾರೆ. ನಿಮ್ಮ ಧರ್ಮ ಯಾವುದು ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ನಾವು ಮಾಧ್ಯಮದ ಮುಂದೆ ಹೇಳಬಾರ್ದು, ಬಟ್ಟೆಯನ್ನ ಬಿಚ್ಚಿದ್ದ ಕಾರಣ ಏನು ಅಂತ. ಬಟ್ಟೆ ಬಿಚ್ಚಿಸಿ
ಇದನ್ನ ಹೋಗಿ ಮೋದಿಗೆ ಹೇಳುವಂತ ಬಂಧುಗಳೇ, ಕೇರಳದ 3 ಜಡ್ಜ್ಗಳು ಕೂಡ ಕೆಲವೇ ಸೆಕೆಂಡ್ಗಳ ಹಂತದಲ್ಲಿ ಪಾರಾಗಿದ್ದಾರೆ. ಈ ದೇಶದಲ್ಲಿರ್ತಕ್ಕಂಥ ನ್ಯಾಯಾಧೀಶರನ್ನು ನೋಡಲಿಲ್ಲ, ಪೊಲೀಸರನ್ನು ನೋಡಿಲ್ಲ, ರಾಜಕಾರಣಿಗಳನ್ನು ನೋಡಿಲ್ಲ. ಅವರ ಗುರಿ ಒಂದೇ, ನೀನು ಹಿಂದೂ, ನಿನಗೆ ಗುಂಡಿಕ್ತೇವೆ. ಇವತ್ತು ಇಡೀ ಸಮಾಜ ಇವತ್ತು ಆ ಪ್ರಾಣವನ್ನ ತೆತ್ತಿರ್ತಕ್ಕಂಥ ಹಿಂದೂ ಬಾಂಧವರ ಜೊತೆ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದೇ ಅನ್ನೋ ಒಂದು ಘೋಷವಾಕ್ಯದೊಂದಿಗೆ ಅವ್ರ ಜೊತೆ ಇರೋಣ. ನಾವು ಹಿಂದೂಗಳು ಇನ್ನಾದ್ರೂ ಎತ್ತೆತ್ಕೊಳ್ಳೋಣ. ನನ್ನದು ಆ ಜಾತಿ, ನಿನ್ನದು ಈ ಜಾತಿ ಅಂತೇಳಿ ಜಾತಿ ಗಣತಿ ಮಾಡಿ ಹಿಂದೂಗಳನ್ನ 100 ಪಂಗಡಗಳನ್ನ ಮಾಡಿ ಇವತ್ತು ಇಡೀ ಹಿಂದೂಗಳ ಸಮಾಜವನ್ನ ಇವತ್ತು ಒಡೆದು ಆಳುವಂತ ನೀತಿ ಇಡೀ ದೇಶದಲ್ಲಿ ನಡೀತಾ ಇದೆ. ನಮ್ಮದು ಯಾವ ಜಾತಿ ಕಟ್ಕೊಂಡು ನಮ್ಗೇನು ಬೇಕಾಗಿಲ್ಲ. ನಮ್ಮದು ಒಂದೇ ಜಾತಿ, ಅದು ಹಿಂದೂ ಜಾತಿ. ದಯಮಾಡಿ ತಾವೆಲ್ಲರೂ ಕೂಡ ಮುಂದೆ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಒಂದು ಏಕೃತವನ್ನ ಖಂಡಿಸೋಣ. ಹಿಂದೂಗಳನ್ನ ಜಾಗೃತಿ ಮಾಡಲಿಕ್ಕೆ ಎಲ್ಲ ಕಾರ್ಯಕರ್ತರು ಪ್ರತಿದಿನ 1 ಗಂಟೆ ಕೆಲಸ ಮಾಡಬೇಕು. ಸೋಷಿಯಲ್ ಮೀಡಿಯಾಗಳಲ್ಲಿ ಹಿಂದೂಗಳ ವಿಚಾರವನ್ನ ತಾವೆಲ್ಲರೂ ಹಂಚಿಕೊಳ್ಬೇಕು. ನಾವು ಇವತ್ತು ಕಾನೂನಿನ ವ್ಯಾಪ್ತಿನಲ್ಲಿ ನಮ್ಮ ಧರ್ಮವನ್ನ ರಕ್ಷಣೆ ಮಾಡುವಂತ ಕೆಲಸ ನಾವೆಲ್ಲರೂ ಮಾಡ್ತಾ ಪಹಲ್ಗಾಮದಲ್ಲಿ ನಿನ್ನೆ ನಡೆದಂತ ಉಗ್ರಗಾಮಿಗಳ ಪೈಶಾಚಿಕ ಕೃತ್ಯ ಏನಿದೆ, ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಕೃತ್ಯ ಇದು. ಏನಿವತ್ತು ಪ್ರವಾಸಕ್ಕೆ ಅಂತೇಳಿ 6 ದಿನದ ಹಿಂದೆ ಮದುವೆ ಆದಂತ ದಂಪತಿ ಇವತ್ತು ಅವರ ದಾಂಪತ್ಯ ಜೀವನವನ್ನ ಕನಸನ್ನ ಕಟ್ಕೊಂಡು ಕಾಶ್ಮೀರದ ಕಣಿವೆ ಭಾಗದಲ್ಲಿ ಒಂದಷ್ಟು ದಿನ ಪ್ರವಾಸಕ್ಕೆ ಅಂತೇಳಿ ಹೋದಂತ ಸಂದರ್ಭದಲ್ಲಿ ಮಂಜುನಾಥನವರ ಮೇಲೆ ಇವತ್ತು ಪೈಶಾಚಿಕವಾಗಿ ಹಲ್ಲೆ ಮಾಡೋದ್ರ ಜೊತೆಗೆ ಧರ್ಮವನ್ನ, ಅವರ ಸಮವಸ್ತ್ರಗಳನ್ನ ಕಳಚಿ ಕವಾಲಿ ಓದು. ಕವಾಲಿ ಅಂದ್ರೆ ಏನಂತ ಅವ್ರು ಕೇಳಿದಂತ ಸಂದರ್ಭದಲ್ಲಿ ಇಸ್ಲಾಮಿಕ್ ಗೊತ್ತಾ ನಿನಗೆ, ಇಸ್ಲಾಮಿಕ್ ಗೊತ್ತಾ ಅಂತ ಕೇಳಿದಾಗ ಅವ್ರು ಇಸ್ಲಾಮಿಕ್ ಗೊತ್ತಿಲ್ಲ ಅಂತಕ್ಕಂಥದನ್ನ ಗೊತ್ತಿಲ್ಲ ಅಂದ ತಕ್ಷಣ ಅವ್ರಿಗೆ ತಲೆಗೆ ಮತ್ತು ಎದೆಗೆ ಗುಂಡನ್ನಾಕಿ ಕೊಲ್ತಕ್ಕಂತ ನೀಚ ಕೃತ್ಯ ಇದೆಯಲ್ಲ, ಈ ನೀಚ ಕೃತ್ಯವನ್ನ ನಾವೆಲ್ಲರೂ ಸಹ ನಾಗರಿಕ ಸಮಾಜ ಇವತ್ತು ಖಂಡಿಸಬೇಕಾಗಿದೆ. ಬಂಧುಗಳೇ, ಬಾಂಗ್ಲಾದೇಶದಲ್ಲಿ ನಡೆದಂತ ಘಟನೆಗಳನ್ನ ನಾವಿನ್ನು ಕಣ್ಣೆದುರಿಗೆ ನೋಡ್ತಾ ಇದ್ದೀವಿ. ಹಿಂದೂಗಳನ್ನ ಟಾರ್ಗೆಟ್ ಮಾಡೋದ್ರ ಮುಖಾಂತರ ಹಿಂದೂ ದೇವಾಲಯಗಳನ್ನ ಟಾರ್ಗೆಟ್ ಮಾಡಿ ಹಿಂದೂಗಳನ್ನ ಅಲ್ಲಿ ಕೊಂದಿರ್ತಕ್ಕಂಥದನ್ನ ನೋಡಿದ್ರಿ. ಅದೇ ಬಾಂಗ್ಲಾದೇಶದ ಪ್ರಧಾನಿಗೆ ಕಡೆಗೆ ಆಶ್ರಯ ಕೊಟ್ಟದ್ದು ಸಹ ಭಾರತ ಅನ್ನೋದನ್ನ ಇವತ್ತು ನಾವೆಲ್ಲರೂ ನೆನಪು ಮಾಡ್ಕೋಬೇಕಾಗ್ತದೆ. ಇವತ್ತು ನಮ್ಮ ಸುತ್ತ ನೆರೆಹೊರೆಯ ರಾಷ್ಟ್ರಗಳಾಗಿ ಏನಿವತ್ತು ಕಾಡ್ತಾ ಇದ್ದಾರೆ, ಎಲ್ಲ ಸೋದರ ರಾಷ್ಟ್ರಗಳಂತೇಳಿ ನಾವು ಇವತ್ತು ಅವ್ರನ್ನ ಅಪ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಅವರು ಇವತ್ತು ದಾಳಿ ಮಾಡೋದ್ರ ಮುಖಾಂತರ, ಧರ್ಮದ ನೆಪವನ್ನ ಹೇಳೋದ್ರ ಮುಖಾಂತರ ಹಿಂದೂ ಸಮಾಜವನ್ನ ಇವತ್ತು ಕಗ್ಗೊಲೆ ಮಾಡಿರ್ತಕ್ಕಂಥದ್ದು ನಾಗರಿಕ ಸಮಾಜ ನಿಜಕ್ಕೂ ಕ್ಷಮಿಸತಕ್ಕಂಥದ್ದಲ್ಲ. ಇವತ್ತು ಮಕ್ಕಳ ರೋದನೆಯನ್ನ, ನನ್ನ ಗಂಡನ್ನ ಸಾಯಿಸಿದ್ರೆ ನನ್ನ ಸಾಯಿಸ್ಬಿಡಿ ಅಂತೇಳಿ ಆಕೆ ನರಳಾಟವನ್ನ ನಾವು ಮಾಧ್ಯಮದಲ್ಲಿ ನೋಡಿದಂತ ಸಂದರ್ಭದಲ್ಲಿ ಎಂತ ಕಟುಕನಿಗೂ ಸಹ ಕರುಳು ಕಿವುಚುತ್ತೆ, ಹೃದಯ ವಿದ್ರಾವಕವಾಗಿ ಕಣ್ಣೀರು ಬರ್ತಕ್ಕಂಥದ್ದಾಗುತ್ತೆ, ಭಾವೋದ್ವೇಗಕ್ಕೆ ಒಳಗಾಗ್ತೀವಿ. ಇವತ್ತು ಅವರ ಕುಟುಂಬಗಳು ಇವತ್ತು ಎಷ್ಟು ಹತಾಶರಾಗಿದ್ದಾರೆ, ಅಲ್ಲಿ ಎಷ್ಟು ನರಭೀಕರವಾಗಿ ಪ್ರವಾಸಕ್ಕೆ ಹೋದಂತವ್ರಿಗೆ ಯಾವುದೇ ವಾಹನದ ವ್ಯವಸ್ಥೆ ಇರೋದಿಲ್ಲ. ಪಾಪ ಕುದುರೆಗಳ ಸಹಾಯದಿಂದ ಅವ್ರ ಮೇಲ್ಗಡೆ ಹೋಗಿ ಪ್ರವಾಸಕ್ಕೆ ಅಂತೇಳಿ ಹೋಗಿ ಆ ಪ್ರವಾಸಿವನ್ನ, ಅವರ ಏಕಾಂಗಿತನವನ್ನ, ಅವರ ಕುಟುಂಬದ ಜೊತೆಯಲ್ಲಿ ಅವರ ಪ್ರವಾಸಿ ಜೀವನವನ್ನ, ಸಂತೋಷದ ಜೀವನವನ್ನು ಅನುಭವಿಸ್ತಕ್ಕಂಥ ಸಂದರ್ಭದಲ್ಲಿ ಮಾರುವೇಷದಲ್ಲಿ ಇವರು ಕುತಂತ್ರಿಗಳು ಮಿಲಿಟರಿ ಸೇನೆಯ ಬಟ್ಟೆಗಳನ್ನ ಧರಿಸಿ ಬಂದು ಮಿಲಿಟರಿ ಅವರಂತೇಳಿ ಪಾಪ ಯಾರೋ ಮಿಲಿಟರಿ ಅವರು ಬಂದಿದ್ದಾರೆ ನಮ್ಮ ಸಹಾಯಕ್ಕೆ ಅಂತೇಳಿ ಪ್ರವಾಸಿಗರು ತಬ್ಬಿಬಾದಂತ ಸಂದರ್ಭದಲ್ಲಿ ಧರ್ಮವನ್ನ ಕೇಳಿ ಬಟ್ಟೆಯನ್ನ ಬಿಚ್ಚಿ ಅವ್ರನ್ನ ಹೀನವಾಗಿ ನಡೆಸಿಕೊಂಡು ಗುಂಡಿಕ್ಕಿ ಕೊಲ್ತಕ್ಕಂಥದ್ದು ಇವತ್ತು ಅಮಾಯಕವಾಗಿ ಏನು 26 ಜನ ಭವ್ಯ ಭಾರತದ ಪ್ರಜೆಗಳು ಇವತ್ತು ಕಗ್ಗೊಲೆಯಾದ್ರು. ಅವರ ಆತ್ಮಗಳಿಗೆ ಶಾಂತಿಯನ್ನ ಕೋರಿ ಅವರ ಕುಟುಂಬಗಳಿಗೆ ಅವರ ದುಃಖ
ದುಃಖವನ್ನ ಬೆಳೆಸ್ತಕ್ಕಂಥ ಶಕ್ತಿಯನ್ನ ಭಾರತಾಂಬೆ ಕರುಣಿಸ್ಲಿ ಅಂತೇಳಿ ನಾವೆಲ್ಲರೂ ಸಹ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತು ಕೇಂದ್ರ ಸರ್ಕಾರನು ಸಹ ಅಷ್ಟೇ ದಿಟ್ಟವಾಗಿ ನರೇಂದ್ರ ಮೋದಿರವರು ವಿದೇಶ ಪ್ರವಾಸದಲ್ಲಿ ಇದ್ರು ಸಹ ಏಕಾಏಕಿ ಪ್ರವಾಸವನ್ನ ಮೊಟಕುಗೊಳಿಸಿ ಇವತ್ತು ರಾತ್ರಿ ಭಾರತಕ್ಕೆ ಬಂದು ರಾತ್ರಿನೇ ಸಹ ಕೇಂದ್ರದ ಗೃಹ ಸಚಿವರನ್ನ ಜಮ್ಮು ಕಾಶ್ಮೀರಕ್ಕೆ ಕಳಿಸಿ ಕಾಶ್ಮೀರದ ಸ್ಥಳವನ್ನ ವೀಕ್ಷಣೆಯನ್ನ ಮಾಡಿ ಈಗಾಗಲೇ ಇಬ್ಬರು ಉಗ್ರರನ್ನ ಗುಂಡಿಕ್ಕಿ ಭಾರತೀಯ ಸೇನಾ ಪಡೆ ಕೊಂದಿದ್ದಾರೆ. ಅವರೆಲ್ಲರನ್ನು ಕಾರ್ಯಾಚರಣೆ ಮಾಡೋದ್ರ ಮುಖಾಂತರ ಎಲ್ಲರನ್ನು ಸಹ ಗುಂಡಿಕ್ಕಿ ಕೊಲ್ತಕ್ಕಂಥ ಶಕ್ತಿಯನ್ನ ಭಾರತೀಯ ಸೇನೆಗೆ ಭಗವಂತ ಕರುಣಿಸ್ಲಿ. ನಾವೆಲ್ಲರೂ ಈಗ ಮುಖ್ಯ ಸರ್ಕಲ್ಗೆ ಹೋಗೋಣ. ಅಲ್ಲೊಂದು ಮಾನವ ಸರಪಳಿಯನ್ನು ನಿರ್ಮಾಣ ಮಾಡಿ ಹುತಾತ್ಮರಾಗಿರ್ತಕ್ಕಂಥ 26 ಜೀವಗಳಿಗೆ ಒಂದು ನಿಮಿಷಗಳ ಕಾಲ ಮೌನವನ್ನ ನಾವೆಲ್ಲರೂ ಯಾಚನೆ ಮಾಡೋದ್ರ ಮುಖಾಂತರ ಅವರ ಕುಟುಂಬಗಳಿಗೆ ನಾವೆಲ್ಲ ಹಿಂದೂ, ಎಲ್ಲ ಹಿಂದೂ. ಜೈ ಬೋಲೋ ಭಾರತ್ ಮಾತಾ ಕಿ ಜೈ. ಬೋಲೋ ಭಾರತ್ ಮಾತಾ ಕಿ. ನಾವೆಲ್ಲ ಹಿಂದೂ, ನಾವೆಲ್ಲ ಹಿಂದೂ. ಹೇಯ ಕೃತ್ಯ ಮಾಡಿರ್ತಕ್ಕಂಥ ಹೇಳಿ ಪ್ರಾಯೋಜಿತ ಉಗ್ರಗಾಮಿಗಳಿಗೆ ನಾವೆಲ್ಲ ಹಿಂದೂ, ನಾವೆಲ್ಲ ಹಿಂದೂ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಹೇಳಿ ಪಾಕಿಸ್ತಾನ ಪ್ರಾಯೋಜಿತ ಉಗ್ರಗಾಮಿಗಳಿಗೆ, ಹೇಳಿ ಪಾಕಿಸ್ತಾನ ಪ್ರಾಯೋಗಿಕ ಉಗ್ರಗಾಮಿಗಳಿಗೆ. ನಮ್ಮ ದೇಶದ 26 ಜನ ಏನು ಪ್ರಾಣವನ್ನ ತೆತ್ತಿದ್ದಾರೆ, ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರಬೇಕು. ಮತ್ತೆ ಸಮಸ್ತ ಹಿಂದೂ ಬಾಂಧವರು ನಮ್ಮ ಪ್ರಾಣ ತೆತ್ತಿರ್ತಕ್ಕಂಥ ಹಿಂದೂ ಬಾಂಧವರ ಕುಟುಂಬದ ಜೊತೆ ನಾವಿರ್ತೇವೆ ಅಂತ ಹೇಳ್ತಾ 2 ನಿಮಿಷಗಳ ಕಾಲ ತಾವೆಲ್ಲರೂ ಕೂಡ ಮೌನಾಚರಣೆಯನ್ನ ಮಾಡೋಣ. ಜೈ ಬೋಲೋ ಭಾರತ್ ಮಾತಾ ಕಿ. ನಾವೆಲ್ಲ ಹಿಂದೂ, ನಾವೆಲ್ಲ ಹಿಂದೂ. ಸರ್, ನಿನ್ನೆ ನಡೆದಂಥ ನಮ್ಮ ದೇಶದಲ್ಲಿ ಪ್ರಜೆಗಳನ್ನು ಶಾಂತಿಯುತವಾಗಿಡೋದಕ್ಕೆ ಈ ಉಗ್ರಗಾಮಿಗಳು ಬಿಡ್ತಲ್ಲ. ಅದಕ್ಕೋಸ್ಕರ ನಾವು ಈ ದಿನ ಈ ಒಂದು ಜಿಗಣಿ ಭಾಗದಲ್ಲಿ ನಮ್ಮ ಮಂಡಲಾಧ್ಯಕ್ಷರಾದಂಥ ರಾಜಶೇಖರ ರೆಡ್ಡಿ ಅವರ ನೇತೃತ್ವದಲ್ಲಿ, ಅದೇ ರೀತಿಯಾಗಿ ಪುರಸಭಾ ಸದಸ್ಯರುಗಳಾದಂಥ ಎಲ್ಲರ ನೇತೃತ್ವದಲ್ಲಿ, ಮತ್ತು ನಮ್ಮ ರಕ್ಷಣಾ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರಾದ ಪುನೀತ್ರವರು ಮತ್ತು ಗಿರೀಶ್ರವರು ಮತ್ತು ಇನ್ನೂ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಬಜರಂಗ ದಳದ ಕಾರ್ಯಕರ್ತರು ಮತ್ತು ದೇಶ ಪ್ರೇಮಿಗಳಾದಂಥ ಎಲ್ಲರ ಒಂದು ನೇತೃತ್ವದಲ್ಲಿ ಈ ದಿನ ನಾವು ಈ ಒಂದು ಜಿಗಣಿಯ ಹಳೆಯ ಪಂಚಾಯಿತಿ ಆವರಣದಲ್ಲಿ ಅವರಿಗೆ ನಿನ್ನೆ ತೀರೋದಂಥವ್ರಿಗೆ ಶ್ರದ್ಧಾಂಜಲಿ ಅರ್ಪಿಸುವ ಮುಖಾಂತರ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮುಂಬರುವಂಥ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಶಾಂತಿ ಮತ್ತು ಸಹನೆಯನ್ನು ಕಾಪಾಡುವ ಸಲುವಾಗಿ ಈ ದೇಶದ ಪ್ರಧಾನಮಂತ್ರಿಗಳು ಒಂದು ದಿಟ್ಟ ಹೆಜ್ಜೆಯನ್ನು ತೆಗೆದುಕೊಳ್ಳಲಿದ್ದಾರೆ. ನಮ್ಮೆಲ್ಲರಿಗೂ ಸಹ ಒಂದು ಒಳ್ಳೆಯ ಸುದ್ದಿ ಬರುತ್ತೆ ಅಂತ ನಾವು ನಂಬಿದ್ದೇವೆ. ಅದೇ ರೀತಿಯಾಗಿ ಮುಂಬರುವಂಥ ದಿನಗಳಲ್ಲಿ ನಮ್ಮ ದೇಶದ ಎಲ್ಲ ಹಿಂದೂ ಧರ್ಮದವರು ಒಂದಾಗಿ ಈ ದೇಶದಲ್ಲಿ ನಡೀತಿರುವಂಥ ಈ ಒಂದು ಅಧಿಕಾರಗಳ ಘಟನೆಯನ್ನು ನಾವು ಖಂಡಿಸುವ ಮುಖಾಂತರ ಈ ದೇಶದಲ್ಲಿ ನಮಗೆಲ್ಲರಿಗೂ ಶಾಂತಿ ಮತ್ತು ಸಹನೆ ಬೇಕು ಅಂತ ಹೇಳುವ ಮುಖಾಂತರ ನಾವು ಈ ದಿನ ಏನು ಹಮ್ಮಿಕೊಂಡಿದ್ವಿ, ಈ ಒಂದು ಕಾರ್ಯಕ್ರಮ ನಮಗೆ ಯಶಸ್ವಿ ಆಗಲಿ ಅಂತೇಳಿ ನಾವು ಎಲ್ಲರ ಮುಖಾಂತರ ಕೇಳ್ಕೊಳ್ತೀವಿ. ಏನು ನಿನ್ನೆ ದಿನ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಅಮಾಯಕ ಹಿಂದೂ ಪ್ರವಾಸಿಗರ ಮೇಲೆ ಏನು ಪಾಕಿಸ್ತಾನ ಪ್ರಾಯೋಜಿತ ಉಗ್ರಗಾಮಿಗಳು ಹಿಂದೂ ಸಮಾಜದವರನ್ನೇ ಗುರಿಯಾಗಿಸಿ ಏನೋ ಒಂದು ಹೇಯ ಕೃತ್ಯವನ್ನು ನಡೆಸಿದ್ರು. ಅದರ ವಿರುದ್ಧವಾಗಿ ಇವತ್ತು ಜಿಗಣಿಯಲ್ಲಿ ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರ ನೇತೃತ್ವದಲ್ಲಿ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎಲ್ಲ ನಮ್ಮ ಬಾಂಧವರ ನೇತೃತ್ವದಲ್ಲಿ ಈ ಒಂದು ಖಂಡನಾ ಸಭೆಯನ್ನು ಮತ್ತು ಏನು ಈ ಒಂದು ದುರ್ಮರಣ ಹೊಂದಿರತಕ್ಕಂಥ ಹಿಂದೂ ಸಮಾಜದ ಕುಟುಂಬದ ಜೊತೆ
ನಾವೆಲ್ಲರೂ ಹಿಂದೂ ಸಮಾಜ ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳ್ತಾ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಈ ಭಾಗದ ಎಲ್ಲ ಹಿಂದೂ ಸಮಾಜದ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನು ಉಗ್ರಗಾಮಿಗಳ ಒಂದು ಕೃತ್ಯವನ್ನು ಖಂಡಿಸಿದ್ದಾರೆ. ಮತ್ತು ಏನು ಮರಣ ಹೊಂದಿರತಕ್ಕಂಥ ಪ್ರವಾಸಿಗರಿಗೆ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಕೂಡ ಶ್ರದ್ಧಾಂಜಲಿಯನ್ನು ಅರ್ಪಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಪಕ್ಷದ ಪರವಾಗಿ ಭಾರತೀಯ ಜನತಾ ಪಕ್ಷದ ಮಂಡಲ ಅಧ್ಯಕ್ಷನಾಗಿ ಎಲ್ಲ ಹಿಂದೂ ಬಾಂಧವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನಿನ್ನೆ ಭಾರತದ ಜಮ್ಮು ಕಾಶ್ಮೀರದಲ್ಲಿ ಪಹಲ್ಗಾಮದಲ್ಲಿ ಪ್ರವಾಸಕ್ಕೆ ತೆರಳಿದಂಥ ಭಾರತೀಯ ನಾಗರಿಕರನ್ನು ಧರ್ಮನಿಂದನೆಯ ನೆಪದಲ್ಲಿ ಇವತ್ತು ಉಗ್ರಗಾಮಿಗಳು ಪೈಶಾಚಿಕ ಕೃತ್ಯದ ಮೂಲಕ 26 ಜನ ಅಮಾಯಕ ಜೀವಗಳನ್ನು ಕೊಂದಿರ್ತಕ್ಕದ್ದನ್ನು ಖಂಡಿಸಿ ಜಿಗಣಿಯಲ್ಲಿ ಇಂದು ಹುತಾತ್ಮರಾದಂಥ ಮೃತರಾದಂಥ ಅವರ ಆತ್ಮಗಳಿಗೆ ಶಾಂತಿಯನ್ನು ಕೋರಿ ಅವರ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಭಾರತಾಂಬೆ ಅವರ ಕುಟುಂಬಗಳಿಗೆ ನೀಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿ ಇವತ್ತು ಒಂದು ಶಾಂತಿ ಸಭೆಯನ್ನು ಮಾಡಿದಂಥದ್ದು. ಒಂದು ಮಾನವ ಸರಪಳಿಯನ್ನು ನಿರ್ಮಾಣ ಮಾಡಿ ಮೇಣದ ಬತ್ತಿಯನ್ನು ಹಚ್ಚೋದ್ರ ಮುಖಾಂತರ ಮೌನಾಚರಣೆಯನ್ನು ಮಾಡಿ ಇವತ್ತು ಭಾರತಾಂಬೆಯ ಪುತ್ರರು ಯಾರೆಲ್ಲ ಪ್ರವಾಸಕ್ಕೆ ತೆರಳಿ ಅಮಾಯಕವಾಗಿ ಅಮಾನುಷ್ಯವಾಗಿ ಕೊಲೆಗೀಡಾದರು, ಭಾರತದ ಸೇನೆಯ ಸಮವಸ್ತ್ರವನ್ನು ಧರಿಸಿ ಇವತ್ತು ಹೇಡಿಗಳ ರೀತಿಯಲ್ಲಿ ಬಂದು ಧರ್ಮವನ್ನು ಪ್ರಶ್ನೆ ಮಾಡಿ ಕವಾಲಿ ಗೊತ್ತಾ ನಿಮಗೆ, ಇಸ್ಲಾಮಿಕ್ ಗೊತ್ತಾ ಅಂತ ಕೇಳಿ ಗೊತ್ತಿಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಅವರುಗಳನ್ನು ಹಿಂಸೆಯನ್ನು ಕೊಟ್ಟು ಗುಂಡಿಕ್ಕಿ ಕೊಂದಿರ್ತಕ್ಕಂಥ ಉಗ್ರಗಾಮಿ ಸಂಘಟನೆಗಳನ್ನು ಕೇಂದ್ರ ಸರ್ಕಾರ ಕೂಡಲೇ ಸದೆ ಬಡಿಬೇಕು. ಈ ಥರ ಉಗ್ರಗಾಮಿ ಸಂಘಟನೆಗಳನ್ನು ಏಕಾಏಕಿ ಧ್ವಂಸ ಮಾಡೋದ್ರ ಮುಖಾಂತರ ಭಾರತೀಯರಿಗೆ ಮತ್ತು ರಾಷ್ಟ್ರಕ್ಕೆ ಒಂದು ಶಾಂತಿಯ ಸಂದೇಶವನ್ನು ಇವತ್ತು ಭಾರತ ಸರ್ಕಾರ ಕೊಡಬೇಕಾಗಿದೆ. ತುರ್ತು ಪರಿಸ್ಥಿತಿಯಲ್ಲಿ ಭಾರತದ ಪ್ರಧಾನಿಗಳು ವಿದೇಶಿ ಪ್ರವಾಸದಲ್ಲಿದ್ದರೂ ಸಹ ರಾತ್ರೋರಾತ್ರಿ ಬಂದು ವಿಮಾನ ನಿಲ್ದಾಣದಲ್ಲಿ ಸಭೆಯನ್ನು ಮಾಡಿ ರಾಜ್ಯದ ಗೃಹ ಸಚಿವರು ನೇರವಾಗಿ ಘಟನಾ ಸ್ಥಳಕ್ಕೆ ತೆರಳಿ ಇವತ್ತು ಪ್ರವಾಸಿಗರಿಗೆ ಒಂದು ಧೈರ್ಯ ಕೊಡ್ತಕ್ಕಂಥ, ಭಾರತೀಯರಿಗೆ ಧೈರ್ಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ 2 ಉಗ್ರಗಾಮಿಗಳನ್ನು ಗುಂಡುಕ್ಕಿ ಕೊಂದಿದ್ದಾರೆ ಭಾರತೀಯ ಸೇನೆ. ಮುಂತಕ್ಕಂಥ ದಿನಗಳಲ್ಲಿ ಯಾರೆಲ್ಲ ಕೃತ್ಯದಲ್ಲಿ ಭಾಗಿಯಾದರೂ ನೇರವಾಗಿ ಪಾಕಿಸ್ತಾನ ಪ್ರಾಯೋಜಿತ ಉಗ್ರ ಸಂಘಟನೆಗಳನ್ನು ಧ್ವಂಸ ಮಾಡಬೇಕಂತಕ್ಕಂಥ ಇವತ್ತು ನಾಗರಿಕ ವಲಯದ ಆಕ್ರೋಶ ಏನಿದೆ. ಇವತ್ತು 6 ದಿನದ ಹಿಂದೆ ವಿವಾಹಕ್ಕೆ ಅಂತೇಳಿ ವಿವಾಹವಾಗಿ ಇವತ್ತು ಅವರ ಸುಖವಾದ ಜೀವನದ ಹಲವಾರು ಕನಸುಗಳನ್ನು ಹೊತ್ತು ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಇಸ್ಲಾಮಿಕ್ ಗೊತ್ತಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರನ್ನು ಬಟ್ಟೆಗಳನ್ನು ಬಿಚ್ಚಿ ವಿವಸ್ತ್ರಗೊಳಿಸಿ ಪರೀಕ್ಷೆ ಮಾಡಿ ಗುಂಡಿಕ್ಕಿ ಕೊಲ್ತಕ್ಕಂಥದ್ದನ್ನು ನಾಗರಿಕ ಸಮಾಜ ನಿಜಕ್ಕೂ ತಲೆ ತಗ್ಗಿಸ್ತಕ್ಕಂಥದ್ದು. ಹಾಗಾಗಿ ಒಂದು ಘಟನೆಯನ್ನು ಸಂಪೂರ್ಣ ಭಾರತೀಯರಾಗಿ ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಇವತ್ತೊಂದು ನಾವು ಮುಂದಿನ ಪೀಳಿಗೆಗೆ ಏನನ್ನು ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ಇವತ್ತು ಪ್ರಶ್ನಾರ್ಥಕ. ನಾನು ಭಾರತೀಯರಲ್ಲಿ ಕರ್ನಾಟಕ ಜನತೆಯಲ್ಲಿ ಮನವಿಯನ್ನು ಮಾಡ್ತೇನೆ. ವಿಶೇಷವಾಗಿ ಜಾತಿಗಳ ಮಧ್ಯೆ ಬೀಜವನ್ನು ಬಿತ್ತನೆ ಮಾಡಿಕೊಂಡು ಜಾತಿಗಳ ಸಂಘರ್ಷದ ನಡುವೆ ನಾವೆಲ್ಲರೂ ಸಹ ಎಲ್ಲೋ ಒಂದು ಕಡೆ ಹೋರಾಡ್ತಾ ಇದ್ದೀವಿ. ಅದೆಲ್ಲವನ್ನು ಬಿಟ್ಟು ನಾವೆಲ್ಲರೂ ಒಗ್ಗಟ್ಟಾಗಬೇಕಾಗಿದೆ. ಹಿಂದೂ ಸಮಾಜದ ನಿರ್ಮೂಲನೆ ಮಾಡಬೇಕಂತೇಳಿ ನಮ್ಮ ನೆರೆಯ ರಾಷ್ಟ್ರಗಳು ಪಣ ತೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಹಿಂದೂಗಳಾಗಿ ಇವತ್ತು ಜೀವನವನ್ನು ಮಾಡಬೇಕಾಗಿದೆ. ನಾವೆಲ್ಲ ಹಿಂದೂ ಅಂತಕ್ಕಂಥ ಭಾವೈಕ್ಯತೆ ಸಂದೇಶವನ್ನು ನಾವೆಲ್ಲ ಸಾರೋಣ ಅಂತೇಳಿ ಅಭಿಪ್ರಾಯ ವ್ಯಕ್ತಪಡಿಸ್ತೀನಿ. ಏನು ನಿನ್ನೆ ಜಮ್ಮು ಕಾಶ್ಮೀರದಲ್ಲಿ ನಡೆದಿರೋವಂಥ ಘಟನೆ ಇಡೀ ನಾಗರಿಕ ಸಮಾಜ ತಲೆ ತಗ್ಸುವಂಥ ಘಟನೆಯಾಗಿದೆ. ಇದಕ್ಕೆ ತಕ್ಕ ಉತ್ತರವನ್ನು ಕೇಂದ್ರ ಸರ್ಕಾರ ಕೊಡೋ ನಿಟ್ಟಿನಲ್ಲಿ ಮುನ್ನಡೀತಾ ಇದೆ. ಆದಷ್ಟು ಬೇಗ ಸತ್ತಿರುವಂಥ ಎಲ್ಲ ಒಳ್ಳೆಯ ನಾಗರಿಕರಿಗೆ ಕೇಂದ್ರ ಸರ್ಕಾರ ಪಾಕಿಸ್ತಾನಕ್ಕೆ ತಕ್ಕ ಬುದ್ಧಿಯನ್ನು ಕಲಿಸಿ ಅದರ ಶಾಂತಿಯನ್ನು ಕೊಡಬೇಕು ಅಂತ ಕೇಳ್ಕೊತೀನಿ. ಅದೇ ರೀತಿ ಭಯೋತ್ಪಾದಕರಿಗೆ ಧರ್ಮ ಇಲ್ಲ ಅಂತಾರೆ, ಬರೀ ತೀರೋಗಿರೋ ಅಂಥವ್ರಿಗೆ ಧರ್ಮ ಇದೆಯಾ ಅನ್ನೋದನ್ನು ಇಡೀ ಹಿಂದೂ ಸಮಾಜ ಪ್ರಶ್ನೆ ಮಾಡಬೇಕಾಗಿದೆ. ಇದಕ್ಕೆ ತಕ್ಕ ಉತ್ತರನ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರು ಕೊಡ್ತಾರೆ ಅಂತ ಎಲ್ಲ ಭಾರತೀಯರು ಕನಸು ಕಾಣ್ತಾ ಇದ್ದೀವಿ. ಇದಕ್ಕೆ ದಯವಿಟ್ಟು ಕೇಂದ್ರ ಸರ್ಕಾರದವರು ತಕ್ಕ ಉತ್ತರ ಕೊಡಲಿ ಅಂತ ಇಡೀ ಹಿಂದೂ ಸಮಾಜದ ಪರವಾಗಿ ಕೇಳ್ಕೊತೀನಿ. ನಿನ್ನೆ ಉಗ್ರಗಾಮಿಗಳಿಂದ ನಡೆದಂಥ ಹೇಯ ಕೃತ್ಯಕ್ಕೆ ಸಂಬಂಧಿಸಿದಂತೆ ಇವತ್ತು ಜಿಗಣಿ ಭಾಗದ ಎಲ್ಲ ಸ್ವಯಂ ಸೇವಕರು ಹಾಗೂ ದೇಶಾಭಿಮಾನಿಗಳು ಎಲ್ಲ ಸೇರಿಕೊಂಡು ಇವತ್ತು ಇಲ್ಲಿ ಮಾನವ ಸರಪಳಿ ನಿರ್ಮಿಸೋದ್ರ ಮುಖಾಂತರ ಏನು ಒಂದು ಹಿಂದೂ ಪ್ರವಾಸಿಗರು ಇವತ್ತು ಹತ್ಯೆ ಆಗಿದ್ರು ನಿನ್ನೆ, ಅವರಿಗೆ ಶ್ರದ್ಧಾಂಜಲಿ ಕೋರಿದ್ದೇವೆ. ಈ ಒಂದು ಹೇಯ ಕೃತ್ಯದಲ್ಲಿ ತೊಡಗಿರ್ತಕ್ಕಂಥ ಉಗ್ರಗಾಮಿಗಳಿಗೆ ಒಂದು ಕಠಿಣವಾದಂಥ ಒಂದು ಶಿಕ್ಷೆ ಆಗಬೇಕು. ಅವ್ರಿಗೂ ಸಹ
ಇವತ್ತು ಏನು ನಮ್ಮ ಭಾಗದಲ್ಲಿರ್ತಕ್ಕಂಥ ಜನ ಇವತ್ತು ನೋವು ಅನುಭವಿಸ್ತಾ ಇದ್ದಾರೆ. ಅಂದರೆ ಯಾರು ಈ ಒಂದು ದಾಳಿಯಿಂದ ಸಾವನ್ನಪ್ಪಿದ್ದಾರೆ ಅವ್ರ ಕುಟುಂಬ ಏನು ನೋವನ್ನು ಅನುಭವಿಸ್ತಾ ಇದೆ, ಅವ್ರಿಗೂ ಸಹ ಏನು ಈ ಉಗ್ರಗಾಮಿ ಸಂಘಟನೆಯವರು ಅಥವಾ ಈ ಚಟುವಟಿಕೆಯಲ್ಲಿ ತೊಡಗಿರ್ತಕ್ಕಂಥವ್ರಿಗೂ ಸಹ ಇದೇ ರೀತಿಯಾದಂಥ ಇದಕ್ಕಿಂತ ಹೆಚ್ಚಿನ ಒಂದು ನೋವಾಗಬೇಕು. ಇನ್ನು ಮುಂದೆ ಇಂಥ ರೀತಿಯಾದಂಥ ಘಟನೆ ನಡೀಬಾರ್ದು. ಆ ನಿಟ್ಟಿನಲ್ಲಿ ನಮ್ಮ ಕೇಂದ್ರ ಸರ್ಕಾರ ಕ್ರಮ ಕೈಗೊಂಡು ಅವರಿಗೆ ಒಂದು ತಕ್ಕ ಪಾಠ ಕಲಿಸ್ಕೊಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಹಾಗೂ ಈ ಸಂದರ್ಭದಲ್ಲಿ ಏನು ಪ್ರಾಣ ಕಳ್ಕೊಂಡಿರ್ತಕ್ಕಂಥ ಒಂದು ಜನ ಇದ್ದಾರೆ, ಹಿಂದೂ ಸಮುದಾಯ ಇದೆ, ಅವ್ರಿಗೆಲ್ಲರ ಆತ್ಮಕ್ಕೂ ಸಹ ಶಾಂತಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ.